ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಗಿ ಲಡ್ಡು ಮಾಡ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ರಾಗಿ ಹಿಟ್ಟು, ಹಾಗೆ ಗೋಧಿ ಹಿಟ್ಟು ಮತ್ತು ಬೇಸನ್ ಹಿಟ್ಟು, ವಡೆ ಮಾಡ್ತೀವಲ್ಲ ಆ ಹಿಟ್ಟು. ಈಗ ಮೂರು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಮಗಿದು ಚಪಾತಿ ಹಿಟ್ಟಿನ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿರಿ, ನಾನು ಕಲಸಿಟ್ಟಿದ್ನಲ್ಲ, ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀನಿ. ಆ ಉಂಡೆಗಳನ್ನ ನೀವು ಶೇಪ್ ಯಾವುದಾದ್ರೂ ಕೊಟ್ಕೋಬೋದು. ನಾವೀಗ ತುಪ್ಪದಲ್ಲಿ ಕರಿತೀವಲ್ಲ, ಹಾಗಾಗಿ ನೋಡಿರಿ ನಾನು ಈ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ನಮಗೆ ಸ್ವಲ್ಪ ಕರಿಯೋಕ್ಕೆ ಎಷ್ಟು ಬೇಕಷ್ಟು ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪಕ್ಕಾದಮೇಲೆ ಈಗ ನಾವು ಇಟ್ಕೊಂಡಿರೋಂಥ ಉಂಡೆಗಳನ್ನು ಹಾಕೋಣ. ಅದರಲ್ಲಿ ಸ್ವಲ್ಪ ಕೆಂಬಣ್ಣ ಬರಬೇಕು ಅಷ್ಟೇ. ನೋಡಿರಿ, ಈ ಥರ ಆದರೆ ಆಗಿದೆ ಅದು. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ತೆಗೆದು ಮಿಕ್ಸಿಗೆ ಹಾಕ್ಕೊಬೇಕು. ಅದು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ಉಂಡೆ ಕಟ್ಟಬೇಕಂದ್ರೆ ಇದು ಪುಡಿ ಹಾಕಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಆವಾಗ. ನಾನಿದು ಮಿಕ್ಸಿಗೆ ಹಾಕೋಷ್ಟೊತ್ತಿಗೆ ಆ ಕಡೆ ಪಕ್ಕಕ್ಕೆ ಸ್ವಲ್ಪ ಬೆಲ್ಲ ಕರಗಿಸಿಟ್ಕೊಂಡಿದ್ದೆ. ಬೆಲ್ಲ ಹಾಕಿದ್ದೀನಿ, ನಾನು ಸಕ್ಕರೆ ಏನು ಹಾಕಿಲ್ಲ. ಈಗ ನಾನು ಬೆಲ್ಲ ಕರಗಿಸಿರೋವಂಥ ಬೆಲ್ಲನ ಆ ಪುಡಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ನಮಗೆ 1.5 ಕಪ್ ಅಷ್ಟು ಬೆಲ್ಲ ಬೇಕಾಗುತ್ತೆ. 3 ಕಪ್ ಆಗುತ್ತಲ್ಲ ಹಿಟ್ಟೆಲ್ಲ ಕಲ್ತು. ಹಾಗಾಗಿ ಈಗ ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೋಡಿರಿ, ಉಂಡೆ ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಕರೆಕ್ಟಾಗಿ ಆಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಕೊಡ್ಬೋದು, ಏಜ್ ಆದವ್ರಿಗೆ. ಹೆಲ್ದಿ ಲಡ್ಡು ಇದು. ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.